ಕೇಂದ್ರ ಕೃಷಿ ಕಾಯ್ದೆ ವಿರುದ್ಧ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಇವತ್ತು 1 ವರ್ಷ ಸಂದಿದೆ. ಇದರ ಮಧ್ಯೆ ಪ್ರಧಾನಮಂತ್ರಿಗಳು ಕೂಡ ಈ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಿನ್ನೆಯಷ್ಟೇ ನಡೆದಂಥ ಕೇಂದ್ರ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಇವತ್ತು ವಿಧಾನಸಭೆಯ ಅಧಿವೇಶನದಲ್ಲಿ ದೆಹಲಿ ಸಿಎಂ ಸ್ಫೋಟಕವಾದಂಥ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಏನು ಈ ಹೇಳಿಕೆ? ರೈತರ ಹೋರಾಟ ಕೇವಲ ಹೋರಾಟವಾಗಿರಲಿಲ್ಲ. ಕೇಂದ್ರ ಸರ್ಕಾರ ನಮಗೆ ಒಂದು ಫೈಲನ್ನು ಕಳಿಸಿತ್ತು. ಏನು ಫೈಲ್ ಅದು? ಫೈಲ್ನಲ್ಲಿ ಹೋರಾಟಕ್ಕೆ ಬರುವಂಥ ರೈತರನ್ನು ಬಂಧಿಸಬೇಕು ಅಂತ ಹೇಳಿ ಆ ಫೈಲ್ನಲ್ಲಿ ವಿಷಯವನ್ನು ಪ್ರಸ್ತಾವನೆ ಮಾಡಲಾಗಿತ್ತು. ಸ್ಟೇಡಿಯಂಗಳನ್ನು ಜೈಲನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಕೇಂದ್ರ ಸರ್ಕಾರ. ಆ ಜೈಲುಗಳಲ್ಲಿ ರೈತರನ್ನು ಬಂಧಿಸೋದಕ್ಕೆ ಚಿಂತನೆ ಆಗಿತ್ತು. ಆಂದೋಲನವನ್ನು ಹತ್ತಿಕ್ಕೋದಕ್ಕೆ ಷಡ್ಯಂತ್ರ ನಡೆಸಲಾಗಿತ್ತು ಕೇಂದ್ರ ಸರ್ಕಾರ. ಕೇಂದ್ರದ ಈ ನಿರ್ಧಾರಕ್ಕೆ ನಾವು ಈ ಹಿಂದೆ ವಿರೋಧ ಮಾಡಿದ್ವಿ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ಕೃಷಿ ಕಾಯ್ದೆಗಳನ್ನು ಏನು ರೈತರು ಆಗ್ರಹ ಮಾಡುತ್ತಿದ್ರು, ಈ ರೈತರ ಆಗ್ರಹದ ಮೇರೆಗೆ ವಾಪಸ್ ಪಡಿತೀವಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದರು. ಜೊತೆಗೆ ನಮಗೆ ಕರುಣೆ ಇದೆ, ರೈತರ ಮೇಲೆ ನಮಗೆ ಕರುಣೆ ಇದೆ, ಹಾಗಾಗಿ ನಾವು ಇದನ್ನು ವಾಪಸ್ ಪಡಿತಾ ಇದ್ದೀವಿ. ನಿಶ್ಚಿಂತೆಯಾಗಿ ರೈತರು ತಮ್ಮ ತಮ್ಮ ಮನೆಗಳಿಗೆ ಹೋಗಿ, ವಾಪಸ್ ಹೋಗಿ, ನಿಮ್ಮ ಗದ್ದೆಗಳಿಗೆ ಹೋಗಿ ಅಂತ ಹೇಳಿ ಪ್ರಧಾನಿಗಳು ಕೇಳ್ಕೊಂಡಿದ್ರು. ಆದರೆ ಈ ಹಿಂದೆ ನಡೆದಂಥ ಘಟನೆಗಳನ್ನು ಇವತ್ತು ದೆಹಲಿ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ. ತಮ್ಮ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡ್ತಾ ಕೇಜ್ರಿವಾಲ್ ಹೇಳಿದ್ರು, ಈ ಹಿಂದೆ ಯಾವತ್ತು ಈ ಇಡೀ ಒಂದು ಹೋರಾಟ ಪ್ರಾರಂಭ ಆಯಿತು, ಪ್ರತಿಭಟನೆ ಆರಂಭ ಆಯಿತು, ಆ ಆರಂಭದ ಅವಧಿಗಳಲ್ಲಿ ನಮಗೊಂದು ಫೈಲ್ ಬಂದಿತ್ತು ಕೇಂದ್ರ ಸರ್ಕಾರದಿಂದ. ಆ ಫೈಲಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈ ಕೃಷಿಕರು ಎಲ್ಲರೂ ಬರ್ತಾರಲ್ಲ, ಪ್ರತಿಭಟನೆ ಮಾಡೋದಕ್ಕೆ ಬರ್ತಾರಲ್ಲ, ಆ ಪ್ರತಿಭಟನಾಕಾರರನ್ನ ಬಂಧಿಸಬೇಕು. ಹೇಗೆ ಬರ್ತಾರೋ ಹಾಗೇ ಬಂಧಿಸಿ ಎಲ್ಲಿಡ್ತೀರಿ? ಜೈಲಿನಲ್ಲಿ ಇಡೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಜನರನ್ನು ಜೈಲಿನಲ್ಲಿ ಬಂಧಿಸಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೈದಾನಗಳಿದಾವಲ್ಲ, ಗ್ರೌಂಡ್ಗಳಿದಾವಲ್ಲ, ಈ ದೆಹಲಿಯಲ್ಲಿರುವಂಥ ಗ್ರೌಂಡ್ಗಳನ್ನು ಜೈಲನ್ನಾಗಿ ಪರಿವರ್ತಿಸಿ ಅಲ್ಲಿ ಅವರನ್ನು ಇಡೀ ಅಂತೇಳಿ ಹೇಳಿದ್ರು ನಮಗೆ ಕೇಂದ್ರ ಸರ್ಕಾರ. ಆದರೆ ನಾವು ಒಪ್ಕೊಂಡಿರಲಿಲ್ಲ ಅದಕ್ಕೆ ಹೇಳಿ ಕೇಜ್ರಿವಾಲ್ ಹೇಳಿದ್ದಾರೆ. ये एक तरह से हवन था. उस हवन में हम सब लोगों ने भी अपनी तरफ से एक चम्मच घी का डाला. जब हमारे को फाइल आई हमारे पास कि किसान आ रहे हैं, पंजाब से चल पड़े हैं, बॉर्डर पे पहुंचने वाले हैं, उनके ಸಂತೋಷ್ ರಾಠೋಡ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಂತೋಷ್, ಮೊನ್ನೆಷ್ಟೇ ಪ್ರಧಾನಿಗಳು ಹೇಳ್ತಾ ಇದ್ರು, ನಾವು ಈ 3 ಕಾಯ್ದೆಗಳನ್ನು ವಾಪಸ್ ಪಡಿತೀವಿ. ಯಾಕೆ ಅಂತ ಹೇಳಿದ್ರೆ ರೈತರ ಮೇಲೆ ನಮಗೆ ಸಹಾನುಭೂತಿ ಇದೆ, ರೈತರಿಗೆ ಕಷ್ಟ ಆಗ್ತಾ ಇದೆ, ಒಂದು ವರ್ಗದ ರೈತರಿಗೆ ನಮಗೆ ಮನವೊಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅದಕ್ಕೋಸ್ಕರ ಇದನ್ನು ವಾಪಸ್ ಪಡಿತಾ ಇದ್ದೀವಿ ಅಂತ ಹೇಳಿ ರೈತರ ಬಗ್ಗೆ ಒಂದಷ್ಟು ಸಹಾನುಭೂತಿಯನ್ನು ತೋರಿಸ್ತಾ ಇದ್ರು ಪ್ರಧಾನಿಗಳು. ಆದರೆ ಇವತ್ತು ಕೇಜ್ರಿವಾಲ್ ಹೇಳಿರೋದನ್ನು ಕೇಳ್ತಾ ಹೋದರೆ ಎಲ್ಲೋ ಈ ಹಿಂದೆ ಇಡೀ ರೈತರ ಪ್ರತಿಭಟನೆಗಳನ್ನು ಪ್ರಾರಂಭದಲ್ಲೇ ಹತ್ತಿಕ್ಕುವಂಥ ದೊಡ್ಡ ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಅಂತ ಹೇಳಿ, ಎಲ್ಲೆಲ್ಲ ಮೈದಾನಗಳಿದಾವೋ ಆ ಮೈದಾನಗಳನ್ನು ಜೈಲಾಗಿ ಮಾಡಿ ಎಲ್ಲರನ್ನು ತಗೊಂಡೋಗಿ ಅಲ್ಲಿ ಬಂಧಿಸಿ ಅಂತ ಹೇಳಿ ಹೇಳಿದರು ಈ ಹಿಂದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಕೇಜ್ರಿವಾಲ್ ಕೂಡ ಹೇಳಿದ್ರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂತೋಷ್? मदद की. ये एक तरह से हवन था. उस हवन में हम सब लोगों ने भी अपनी तरफ से एक चम्मच घी का डाला. जब हमारे को फाइल आई हमारे पास कि किसान आ रहे हैं, पंजाब से चल पड़े हैं, बॉर्डर पे पहुंचने वाले हैं, उन किसानों के लिए स्टेडियम्स को जेल बनाया जाएगा. तो मेरे को अपने अन्ना आंदोलन के दिन याद आ गया. उस टाइम हमें भी जेलों में रखा गया था. इन्हीं स्टेडियम्स के अंदर हम भी रहे हैं, हमने भी रातें काटी हैं इन्हीं स्टेडियम्स के अंदर. तो मैं समझ गया कि ये स्टेडियम के अंदर इनको पटक देंगे सबको, किसानों को, और आंदोलन ख़त्म. फिर तुम स्टेडियम में बैठे रहो, जितने भी दिन बैठना है तुम करते रहो. तो हमने मंजूरी नहीं दी. बहुत नाराज़ हुई केंद्र सरकार, बहुत नाराज़ हुई. वैसे ही बहुत तंग करते हैं, मैंने सोचा और थोड़ा तंग कर लेंगे, क्या फ़र्क पड़ता है. तो बहुत नाराज़ हुए. बॉर्डर के ऊपर जितनी ज़रूरत पड़ी, जब ज़रूरत पड़ी, पानी की, खाने की, टॉयलेट्स की, हमने पूरी मदद की किसानों की. तो हमने अपनी तरफ से जो भी हो सकता था पूरा किसानों की मदद की. ये एक तरह से हवन था. उस हवन में हम सब लोगों ने भी अपनी तरफ से एक चम्मच घी का डाला. जब हमारे को फाइल आई हमारे पास कि किसान आ रहे हैं, पंजाब से चल पड़े हैं, बॉर्डर पे पहुंचने वाले हैं, उन किसानों के लिए स्टेडियम्स को जेल बनाया जाएगा. तो मेरे को अपने अन्ना आंदोलन के दिन याद आ गया. उस टाइम हमें भी जेलों में रखा गया था. इन्हीं स्टेडियम्स के अंदर हम भी रहे हैं, हमने भी रातें काटी हैं इन्हीं स्टेडियम्स के अंदर. तो मैं समझ गया कि ये स्टेडियम के अंदर इनको पटक देंगे सबको, किसानों को, और आंदोलन ख़त्म. फिर तुम स्टेडियम में बैठे रहो, जितने भी दिन बैठना है तुम करते रहो. तो हमने मंजूरी नहीं दी. बहुत नाराज़ हुई.
ಸಂತೋಷ್ ರಾಠೋಡ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ ಸಂತೋಷ್, ಈ ಹಿಂದೆ ಮೊನ್ನೆ ಅಷ್ಟೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು, ನಾವು ಈ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಂಡಿದ್ದೀವಿ, ರೈತರ ಮೇಲೆ ನಮಗೆ ಸಹಾನುಭೂತಿ ಇದೆ, ಪಾಪ ಎಲೆಕ್ಷನ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಎಲ್ಲಾದರೂ ಮನವೊಲಿಸುವಂಥ ತಂತ್ರವನ್ನು ಪ್ರಧಾನಿಗಳು ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಇವತ್ತು ಕೇಜ್ರಿವಾಲ್ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರ ಹೇಳಿತ್ತು, ಎಲ್ಲ ಮೈದಾನಗಳಲ್ಲಿ ಇವ್ರನ್ನ ಬಂಧಿಸಿ, ರೈತರನ್ನು ಬಂಧಿಸಿ, ಇಡೀ ಮೈದಾನಗಳನ್ನು ಜೈಲನ್ನಾಗಿ ಪರಿವರ್ತಿಸಿ ಅಂತ ಹೇಳಿದ್ರು ಕೇಜ್ರಿವಾಲ್. ಏನೆಲ್ಲ ಹೇಳಿದ್ರು ಇವತ್ತು ಕೇಜ್ರಿವಾಲ್? ಸಂತೋಷ್, ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ವಿಶೇಷ ಅಧಿವೇಶನದಲ್ಲಿ ಮಾತಾಡಿದ್ದನ್ನ ನೋಡಿದ್ರೆ ಇಡೀ ದೇಶದಲ್ಲಿ ಅವರ ಈ ಹೇಳಿಕೆ ಏನಿದೆ ಸಂಪೂರ್ಣವಾಗಿ ಬಹುದೊಡ್ಡದಾಗಿರುವ ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಅದೇನಂತಂದ್ರೆ, ರೈತರ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಹುನ್ನಾರವನ್ನ ಮಾಡಿತ್ತು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಏನ್ ಹೇಳಿದ್ದು ಅಂತಂದ್ರೆ, ರೈತರ ಹೋರಾಟ ಕೇವಲ ಒಂದು ಹೋರಾಟವಾಗಿರ್ಲಿಲ್ಲ, ಅದು ಇಡೀ ದೇಶದ ಏನು ಅಸ್ತಿತ್ವ ಇದೆ, ಈ ಅಸ್ತಿತ್ವವನ್ನ ಉಳಿಸ್ಲಿಕ್ಕೆ ರೈತರು 700ಕ್ಕೂ ಹೆಚ್ಚು ರೈತರು ಒಂದು ಹೋಮ ಏನ್ ನಡೀತು, ಒಂದು ಹವನ ಏನ್ ನಡೀತು ರೈತರದು, ಈ ಹೋರಾಟದ ಹವನ ಇದೆಯಲ್ಲ, ಈ ಹವನಕ್ಕೆ 700ಕ್ಕೂ ಹೆಚ್ಚು ರೈತರು ತಮ್ಮನ್ನ ತಾವು ಅರ್ಪಿಸ್ಕೊಂಡ್ರು. ಹೀಗಾಗಿ ಇವತ್ತು ಈ ಕೃಷಿ ಕಾನೂನುಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ನಾವು ಕೂಡ ರೈತರಿಗೆ ಆ ಹೋರಾಟದಲ್ಲಿ ಬೇಕಾದಂತಹ ಪ್ರತಿಯೊಂದು ಮೂಲ ಏನು ಪ್ರತಿಯೊಬ್ಬ ಮನುಷ್ಯರಿಗೆ ಬೇಕಾಗಿರುವಂತಹ ಮೂಲ ಅವಶ್ಯಕತೆಗಳೇನಿವೆ ಅವೆಲ್ಲವನ್ನೂ ಕೂಡ ನಾವು ನೀಡಿದ್ದೀವಿ. ಆದ್ರೆ ಕೇಂದ್ರ ಸರ್ಕಾರದಿಂದ ನಮಗೊಂದು ಫೈಲ್ ಬಂದಿತ್ತು. ಒಂದು ಫೈಲ್ ನಲ್ಲಿ ಏನಂತ ಮೆನ್ಷನ್ ಮಾಡಲಾಗಿತ್ತು ಅಂತಂದ್ರೆ, ದೆಹಲಿ ಮತ್ತು ದೆಹಲಿಯನ್ನ ಸುತ್ತುವರಿಯಲಿಕ್ಕೆ ಹರಿಯಾಣ ಮತ್ತು ಪಂಜಾಬ್ನಿಂದ ರೈತರು ಈಗಾಗಲೇ ಹೊರಟು ಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಸ್ಟೇಡಿಯಂಗಳಿವೆ ಆ ಸ್ಟೇಡಿಯಂಗಳನ್ನ ಜೈಲಾಗಿ ಪರಿವರ್ತಿಸಿ ಅಲ್ಲಿ ರೈತರನ್ನ ಬಂಧಿಸಬೇಕು ಅನ್ನುವಂತಹ ಮಾಹಿತಿ ಫೈಲ್ ನಲ್ಲಿ ಇತ್ತು ಅನ್ನುವಂಥದ್ದನ್ನ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯ ಏನು ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಈ ಹಿಂದೆ ತಾವು ಅಣ್ಣಾ ಹಜಾರೆ ಅವರ ಆಂದೋಲನ ಏನಿತ್ತು ಆ ಆಂದೋಲನದಲ್ಲಿ ಅವರನ್ನೂ ಕೂಡ ಇದೇ ರೀತಿ ಜೈಲುಗಳಲ್ಲಿ ಸ್ಟೇಡಿಯಂಗಳನ್ನ ಜೈಲುಗಳಾಗಿ ಪರಿವರ್ತಿಸಿ ಅಲ್ಲಿ ಅವರನ್ನ ಬಂಧನದಲ್ಲಿ ಇಡಲಾಗಿತ್ತು. ಅದನ್ನ ನಾನು ಅನುಭವಿಸಿ ಬಂದಿದ್ರಿಂದ ರೈತರ ವಿಷಯದಲ್ಲಿ ಈ ರೀತಿ ಆಗಬಾರದು ಅಂತ ನಾನು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ಪ್ರಸ್ತಾವನೆಯನ್ನ ನಾವು ತಿರಸ್ಕರಿಸಿದೀವಿ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.